ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಸೂಪರ್ ಕಿಚನ್. ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಒಂದು ಬಟ್ಲು ನುಗ್ಗೆ ಸೊಪ್ಪನ್ನ ತೊಳೆದು ಬಿಸಿಲಲ್ಲಿ ಸ್ವಲ್ಪ ಹಾರಿಸಿ ಮಡಗಿದ್ದೀನಿ. ಅದಕ್ಕೆ ಬೇಕಾಗಿರೋದು 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಇಷ್ಟು. ನೋಡಿ, ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು ಕೆಂಪಾಗಿ. ಅದ್ರ ಜೊತೆಗೇ ಉದ್ದಿನಬೇಳೆನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೆಣಸು, ಜೀರಿಗೆ ಇದು ಕೂಡ ಬಿಸಿ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಒಣಮೆಣಸಿನ್ಕಾಯಿ ಮತ್ತು ಎರಡೇ ಎಸಳು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು. ನಾನು ಬಳಸ್ತಿರೋ ಎರಡೇ ಒಣಮೆಣ್ಸಿಕಾಯಿ ಆದರೂ ನನ್ನ ಚಟ್ನಿ ಪುಡಿ ತುಂಬ ಖಾರನೇ ಬಂದಿದೆ, ಸ್ವಲ್ಪ ನೋಡಿಕೊಂಡು ಇದು ಮಾಡಿ. ಮತ್ತು ಹಸಿ ಕೊಬ್ಬರಿ ಇಷ್ಟು ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಕೊನೆಯದಾಗಿ ಕಾದ ಬಾಣಲಿಗೆ ನುಗ್ಗೆ ಸೊಪ್ಪು ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು. ಮೊದಲು ಕಾಳೆಲ್ಲ ಹುರ್ಕೊಂಡಿದ್ವಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ತರ್ತರಿಯಾಗೇ ಇರಲಿ. ಕೊನೆಯದಾಗಿ ನುಗ್ಗೆ ಸೊಪ್ಪನ್ನ ಹಾಕಿ ಅದೂ ಅಷ್ಟೇ ಒಂದೇ ರೌಂಡ್ ಮಿಕ್ಸಿಲಿ ಹಿಂಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದು ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿಗೆಲ್ಲ ಬಳಸ್ಬೋದು. ಮೊಸರುಗೆ ಇದು 1 ಸ್ಪೂನ್ ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡ್ಬೋದು. ತುಪ್ಪಕ್ಕೆ ಎಲ್ಲ ಹಾಕ್ಕೊಂಡು ಬಿಸಿ ಅನ್ನ, ರೊಟ್ಟಿ, ಚಪಾತಿಗೆಲ್ಲ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಪೌಷ್ಟಿಕ ಇರೋವಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.